ಕುರ್ಚಿ ವಿಚಾರದ ಬಗ್ಗೆ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯಿಸಿದ್ದು 18,000 ಶಿಕ್ಷಕರ ನೇಮಕದ ಬಗ್ಗೆಯೂ ಉತ್ತರಿಸಿದ್ದಾರೆ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ರಾಜ್ಯದಲ್ಲಿ ನಡೆಯುತ್ತಿರುವ ಸಿಎಂ ಕುರ್ಚಿ ಕಾಳಗದ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ನೀಡಿದ್ದು, ಅದು ದೊಡ್ಡ ವಿಚಾರವೇನಲ್ಲ. ಊಟದ ಪಕ್ಕದಲ್ಲಿರುವ ಪಲ್ಯದ ತರ ಮಾಧ್ಯಮಗಳು ಅದನ್ನ ಬಿರಿಯಾನಿ ಮಾಡಿವೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು ಶಿಕ್ಷಕರ ನೇಮಕದ ಬಗ್ಗೆ ಮಾತನಾಡಿದ ಅವರು, ಮುಂದಿನ ಶೈಕ್ಷಣಿಕ ವರ್ಷದೊಳಗೆ 18,000 ಹೊಸ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಾರೆ ಎಂದರು. ಇನ್ನು ಎಸ್ಎಸ್ಎಲ್ಸಿ ಮಕ್ಕಳ ಭವಿಷ್ಯಕ್ಕೆ ಹೊಸ ತಂತ್ರ ರೂಪಿಸುವುದಾಗಿ ಮಾತನಾಡಿದ್ದಾರೆ. ಎಲ್ಲ ಸೃಷ್ಟಿ ಮಾಡೋರು ನೀವು ಮಾಧ್ಯಮದವ್ರು ಬಿಟ್ಟರೆ ಇನ್ನು ಯಾರೂ ಇಲ್ಲ. ಗೊಂದಲ ಇಂಟರ್ನಲ್ ಏನಾದ್ರು ಇದ್ದರೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ಏನು ಜಾಸ್ತಿ ವಿಶ್ಲೇಷಣೆ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನೀವಿಬ್ಬರು ಕೂತ್ಕೊಂಡು ಮಾತಾಡಿ ಅಂತ ವಿಚಾರಗಳನ್ನು ಅವ್ರು ಹೇಳಿರೋದ್ರಿಂದ ಇದು ಭಾಳ ರಾಷ್ಟ್ರಮಟ್ಟದ ವಿಚಾರ ಮತ್ತು ರಾಜ್ಯ ಮಟ್ಟದ ವಿಚಾರ ಇರೋದ್ರಿಂದ ಅವರು ತೀರ್ಮಾನ ಮಾಡೋದ್ರಿಂದ ಅವರಿಬ್ಬರು ಕೂತ್ಕೊಂಡು ಮಾತುಕತೆ ಮಾಡಿ ಅವರೇ ಹೇಳಿರೋದ್ರಿಂದ ನಾನು ಬ್ರೇಕ್ಫಾಸ್ಟಿಗೆ ಕರೆದಿದ್ದೀನಿ. ಕೆಲವು ವಿಚಾರ ವಿದ್ಯಮಾನ ಬಗ್ಗೆ ನಾವು ಮಾತಾಡಬೇಕು ಅಂತ ಅವ್ರು ಮಾತಾಡ್ತಾರೆ, ಹೈಕಮಾಂಡಿಗೆ ಹೇಳ್ತಾರೆ. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಫೈನಲ್. ಅಲ್ಲ, ಈಗ ಹೈಕಮಾಂಡ್ ಅವರು ಅಂದರೆ ನಾನು ಹೈಕಮಾಂಡ್ ಅವರು ಯಾವಾಗ ಒಳ್ಳೇದು ಅನಿಸ್ತದೆ ಅವಾಗ ಬಗೆಹರಿಯುತ್ತೆ. ಆಮೇಲೆ ಏನು ಏನು ತೊಂದರೆ ಏನಿಲ್ಲ. ಮಾಧ್ಯಮದಲ್ಲಿ ನೀವು ಸೃಷ್ಟಿ ಮಾಡಿರೋದಂತೂ ನಿಜಾನೇ. ಅಲ್ಲ, ಒಂದು ನಿಮಿಷ ಹೇಳ್ತೀನಿ ಕೇಳಿ. ನೀವು ಎಲ್ಲೋ ಒಂದು ಲೀಡ್ ತೊಗೊಳ್ತೀರಿ, ಅದನ್ನು ತೊಗೊಂಡೋಗ್ಬಿಟ್ಟು ಮೈನ್ ಇದನ್ನು ಹಾಕ್ತೀರಿ. ಇದೆಲ್ಲ ಏನು ಗೊತ್ತಾ, ಒಂಥರ ಸೈಡ್ ಪಲ್ಯ ಇದ್ದಂಗೆ. ನೀವು ಬಿರಿಯಾನಿ ಮಾಡಿ ಕೂರಿಸ್ಕೊಂಡಿದ್ದೀರಿ ಅಷ್ಟೇ. ಇದನ್ನು ನಾವೇ ತಲೆ ಕೆಡ್ಸ್ಕೊಂಡಿಲ್ಲ, ನೀವು ಯಾಕೆ ತಲೆ ಕೆಡ್ಸ್ಕೊಳ್ತೀರಿ? 100% ಅವರವರ ಅಭಿಮಾನವನ್ನು ಅವರವರ ಲೀಡರ್ಸಿಗೆ ತೋರಿಸ್ತಕ್ಕಂಥದ್ದು ನಮ್ಮ ಪಕ್ಷದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಇದೆ. ಈಗ ಈಗ ಆಯ್ತು ಅಲ್ಲ, BJPಯಲ್ಲೆಲ್ಲ ಇದು ಮಾಡಿಲ್ಲ. ಅಲ್ಲ, ಒಂದು ನಿಮಿಷ ನೋಡಿ, ಒಂದು ಗ್ಯಾರಂಟಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗೊಂದಲ ಅದು ಪಕ್ಷದ ಮಿತಿಯಲ್ಲಿ ಇದೆ ಅಂತ ಹೇಳಿದ್ರು ಕೂಡ ವರಿಷ್ಠರು ಸರಿ ಮಾಡ್ತಾರೆ. ಆದರೆ ಸರ್ಕಾರ ನಡೆಯತಕ್ಕಂಥ ರೀತಿ ಏನಿದೆ, ಮಾತುಗಳು ನಾವು ಕೊಟ್ಟಿರ್ತಕ್ಕಂಥದ್ದು, ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಅದರಲ್ಲಿ ಯಾವುದೇ ಥರದ ಸಾಮಾನ್ಯ ಜನರಿಗೆ ತೊಂದರೆ ಆಗಿಲ್ಲ, ಆಗೋದು ಇಲ್ಲ. ಆ ರೀತಿಯಲ್ಲಿ 5 ವರ್ಷನೂ ಕೂಡ ಪೂರ್ಣ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಮಾಡ್ತೀವಿ. ಅದನ್ನು ನೀವು ಬೇಕಾದ್ರೆ ಬನ್ನಿಯಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಇದ್ದು ಹೋದ್ರೆ ಚೆನ್ನಾಗಿರ್ತದೆ. ಸ್ವಲ್ಪ ಶಾರ್ಟ್ಸ್ ಎಲ್ಲ ತೊಗೊಳ್ಳಿ. ಇದನ್ನು ಏನು ಮಾಡ್ತಾಯಿದ್ದೀವಿ ಅಂದರೆ, ಫಲಿತಾಂಶಕ್ಕೆ ನಾವು ಇಲಾಖೆಯಿಂದ ಸಹಕಾರ ಮಾಡಬೇಕು. ಬೆಸ್ಟ್ ಟೀಚರ್ಸ್ ಇರೋದೇ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ. ಬೇರೆ ಪ್ರೈವೇಟಲ್ಲೂ ಇರ್ತಾರೆ, ಅದು ಒಂದು ಕಡೆಗೆ. ಆದರೆ ನಾವಿಲ್ಲಿ ಏನಂದರೆ ಯಾರೂ ಇನ್ಫ್ಲುಯೆನ್ಸ್ ಮಾಡಿಕೊಡಲ್ಲ. ಆದರೆ ನಮಗೇನಾಗಿದೆ, ನಾವು ಯೂಸ್ ಮಾಡಬೇಕಾದ್ರೆ ಯಾರನ್ನ ಇಲಾಖೆಗಳ ನಮ್ಮ ಟೀಚರ್ಸ್ನ ನಾವು ಸರಿಯಾಗಿ ಯೂಸ್ ಮಾಡ್ಕೊಳ್ಳಲ್ಲ. ಈಗ ಎಲ್ಲರೂ ಕೂಡ ಭಾಳ ಒಳ್ಳೆ ರೀತಿಯಲ್ಲಿ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಸಾಯಂಕಾಲ ಕರೆಂಟ್ ಫ್ರೀ ಕೊಟ್ಟಿರೋದ್ರಿಂದ ಸ್ಪೆಷಲ್ ಕ್ಲಾಸಸ್ ತೊಗೊಳ್ತಾ ಇದ್ದಾರೆ. ಇಂಪ್ರೂವ್ಮೆಂಟ್ ಆಗಿದೆ. ಸೆಕೆಂಡ್ ಎಕ್ಸಾಮ್, ಥರ್ಡ್ ಎಕ್ಸಾಮ್ ಪಾಲಿಸಿ ಎಲ್ಲ ಮಾಡಿರೋದ್ರಿಂದ ಧೈರ್ಯವಾಗಿ ಮಕ್ಕಳು ಕೂಡ ಎಕ್ಸಾಮ್ ತೊಗೊಳ್ತಕ್ಕಂಥ ನೀತಿ ಎಲ್ಲ ಇರೋದ್ರಿಂದ ನಾವು ಲಾಸ್ಟಿಗೆ ಹೋಗ್ಬಿಟ್ಟು ಯುದ್ಧ ಕಾಲ ಶಸ್ತ್ರಾಭ್ಯಾಸ ಮಾಡೋಕ್ಕೆ ಹೋಗಬಾರ್ದು. ಅದನ್ನು ಮಕ್ಕಳನ್ನ ಪ್ರಿಪ್ರೇಷನ್ ಮಾಡಬೇಕು. ಈಗ ಡಿಸೆಂಬರು, ಜಾನ್ವರಿ ಈ ತಿಂಗಳಲ್ಲೆಲ್ಲ ಒಂದು ಮೇಲ್ ಹಂತಕ್ಕೆ ತಂದರೆ ಅವರು ಆರಾಮಾಗಿ ಹೋಗಿ ಎಕ್ಸಾಮನ್ನು ಬರೆದು ಅವರು ಮುಂದೆ ತೇರ್ಗಡೆ ಆಗಿ ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗ್ತಕ್ಕಂಥ ಅದು ವ್ಯವಸ್ಥೆ ಆಗುತ್ತೆ ಅನ್ನೋದ್ರ ನಿಟ್ಟಿನ ಮೇಲೆ ನಾವು ಮಾಡ್ತಾಯಿದ್ದೀವಿ. ಇದನ್ನು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಮಾಡ್ತಾಯಿದ್ದೀವಿ. ಇವತ್ತು ಐ ಥಿಂಕ್ 3 ಜಿಲ್ಲೆದು ಇವತ್ತು ಇಲ್ಲಿ ಮಾಡ್ತಾಯಿದ್ದಾರೆ. ನಾನು ಇರ್ತೀನಿ ಅಂದೆ, ನಮ್ಮ ಜಿಲ್ಲೆನೂ ಇರೋದ್ರಿಂದ ನಾನು ಯೂಶಲಿ ಆಫೀಸರ್ಸ್ ಮಾಡ್ತಾ ಹೋಗ್ತಾರೆ, ನಾನೇ ಇರ್ತೀನಿ, ಬನ್ನಿ ಇಲ್ಲೇ ಮಾಡೋಣ ಅಂಥೇಳಿ. ಅದಕ್ಕೆ ನಾನು
NES ಅವ್ರಿಗೆ ಕೇಳ್ಕೊಂಡಿದ್ದೆ ಅವ್ರ ಆವರಣದಲ್ಲಿ, ಯಾಕೆಂದರೆ ತುಂಬ ಜನರು ಆಗ್ತಾರೆ, ಎಲ್ಲ ಹೆಡ್ ಮಾಸ್ಟ್ರು ಎಲ್ಲ ಬರೋದ್ರಿಂದ ಅವರು ನಮಗೆಲ್ಲ ತುಂಬ ಸಹಕಾರವನ್ನು ಮಾಡಿದ್ದಾರೆ. ಇಟ್ಸ್ ಎ ವೆರಿ ಗುಡ್, ಒಳ್ಳೆಯದು ಇದು, ಈ ಪ್ರೋಗ್ರೆಸ್ಸು ಮಾಡ್ತಕ್ಕಂಥದ್ದು. ಮತ್ತು ಇದು ಎಲ್ಲರೂ ಕೂಡ ನಾನು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗೂ ಮನವಿಯನ್ನು ಮಾಡ್ತೀನಿ, ನಿಮ್ಮ ಮಕ್ಕಳಿಗೆ ಜವಾಬ್ದಾರಿಯನ್ನು ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಮಕ್ಕಳನ್ನ ಕಳಿಸಿರ್ತಾರೆ, ಸರ್ಕಾರಿ ಶಾಲೆ, ಪ್ರೈವೇಟು, ಅನುದಾನಿತ ಶಾಲೆ, ಆ ಜವಾಬ್ದಾರಿಯನ್ನು ನಾವು ಎಕ್ಸಿಕ್ಯೂಟ್ನ ಪ್ಲ್ಯಾನಿಂಗ್ ಮುಂಚೆನೇ ಮಾಡ್ಕೊಳ್ಬೇಕು. ಪ್ಲ್ಯಾನಿಂಗ್ ಮಾಡಿಬಿಟ್ರೆ ಈಸಿ ಆಗುತ್ತೆ. ನೀವು ಇದೆಲ್ಲ ಪ್ಲ್ಯಾನಿಂಗ್, ಇಟ್ಸ್ ಆಲ್ ಅಬೌಟ್ ಪ್ಲ್ಯಾನಿಂಗ್. ಸುಮ್ಮನೆ ಲಾಸ್ಟಿಗೆ ಹೋಗ್ಬಿಟ್ಟು ಎಕ್ಸಾಮಿಗೆ ಕೂರಿಸಬಾರ್ದು. ಅವ್ರದ್ದೆಲ್ಲ ಕೂತ್ಕೊಂಡು ಪ್ರಿಪ್ರೇಷನ್ ಎಲ್ಲ ಅದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಕೆಲವು ನಿರ್ಧಾರಗಳನ್ನು ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು. ಶಿಕ್ಷಕರ ಕೊರತೆ ಇದೆ, ನೇಮಕಾತಿ ಮಾಡ್ಕೋತೀನಿ ಉತ್ತರ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಈಗ ಹೊಸ ವಿಷಯ ಚರ್ಚೆ ಆಗ್ತಿರುವಂಥದ್ದು 25% ಪದವಿ ಪೂರ್ವ ಎಲ್ಲ ಇದು ಇಲ್ಲ ಮತ್ತೆ ಕೊರತೆ ಆಗಲ್ವಾ ಸರ್ ಇಲ್ಲಿ ಅಂತ? ಏನು ಕೊರತೆ ಆಗಲ್ಲ. ಅಲ್ಲ, ನಾ ಬಂದಮೇಲೆ 13,000 ಜನರನ್ನ ರಿಕ್ರೂಟ್ಮೆಂಟ್ ಆಯಿತು. ಈಗ ನಾವು ಮಾತಾಡ್ತಿದ್ದಂಗೆ TET ಯಾವತ್ತಿದೆ? 6ನೇ ತಾರೀಕೇನೋ ಇದೆ, 6ನೇ ತಾರೀಕೋ 8ನೇ ತಾರೀಕೋ ಇದೆ. ಇದೆಲ್ಲ ಎಂತಕ್ಕೆ ಮಾಡ್ತಾರೆ? ಇದನ್ನು ಕೊರತೆ ಹೆಂಗೆ ಬರುತ್ತೆ? ಪ್ರಮೋಷನ್ ಕೊಡ್ತೀವಿ ಅಂತ ಪದವಿ ಪೂರ್ವ ಪ್ರಮೋಷನ್ ಕೊಡಬಾರ್ದ? ಪ್ರಮೋಷನ್ ಅರ್ಹತೆ ಇದ್ದಾಗ ಕೊಡಬೇಕಾಗತ್ತೆ. ಏನು ಹೇಳಿ, ಯಾರು ಹೇಳಿದ್ದು ನಿಮಗೆ ವೇಕೆಂಟ್ ಆಗುತ್ತೆ ಅಂತ? ಅಲ್ರಿ, ಇನ್ನು 12,000 ಜನರನ್ನ ತಗೊಳ್ತಾ ಇದ್ದೀನಲ್ಲ, ಅವ್ರನ್ನ ಎಲ್ಲಿ ಸೇರಿಸ್ತೀರಿ ನೀವು? ಮನೇಲಿ ಕೂರಿಸ್ತೀರಾ? ಮತ್ತು ಇನ್ನು 6,000ನ ಏಡೆಡ್ ಶಾಲೆ ಅವ್ರಿಗೂ ಕೂಡ ಮಾಡ್ತಾಯಿದ್ದೀವಿ. ಎಲ್ಲೂ ಶಾರ್ಟೇಜ್ ಏನು ಬರೋದಿಲ್ಲ. ಶಾರ್ಟೇಜು ಟೋಟಲ್ ಇದೆ. ಅತಿಥಿ ಶಿಕ್ಷಕರಲ್ಲಿ ನಾವು ಮಾಡಿಸ್ತೀವಿ, ಬಟ್ ಶಿಕ್ಷಕರ ನೇಮಕಾತಿಯಿಂದ ಆಮೇಲೆ ಇದು ತುಂಬ ವರ್ಷದ ಎಲ್ಲ ಪ್ರಮೋಷನ್ನು ಇದೆಲ್ಲ ಪೆಂಡಿಂಗ್ ಇರೋದು. ಹೆಡ್ ಮಾಸ್ಟರ್ ಪ್ರಮೋಷನ್ನು, ಲೆಕ್ಚರರ್ ಪ್ರಮೋಷನ್ನು, ಇದೆಲ್ಲ ತುಂಬ ವರ್ಷದಿಂದ ಇರೋದ್ರಿಂದ ನಾನು 2 ವರ್ಷದಿಂದ ಕೆಲವು ತೊಡಕುಗಳಿದ್ದು ಅದನ್ನೆಲ್ಲದೂ ಕೂಡ ಅಸೋಸಿಯೇಷನ್ಸ್ ಅವ್ರ ಜೊತೆಗೆ ಮಾತಾಡಿ ಅವ್ರಿಗೆ ಅರ್ಹತೆ ಇರ್ತಕ್ಕಂಥ ಪ್ರಮೋಷನ್ಸ್ ಕೊಡಬೇಕಾಗತ್ತೆ. ಅವ್ರಿಗೆ ಅರ್ಹತೆ ಇರ್ತದೆ, ಅದನ್ನು ನಾನು ನಿಲ್ಲಿಸೋದಕ್ಕೆ ನನಗೆ ಅಧಿಕಾರ ಇರೋದಿಲ್ಲ. ಅದನ್ನು ಕೊಡಬೇಕಾಗತ್ತೆ. ರಿಕ್ರೂಟ್ಮೆಂಟ್ ಕೂಡ ಜಾಸ್ತಿ ಮಾಡಬೇಕಾಗತ್ತೆ. ಈಗ ನಾವೇನು ರಿಕ್ರೂಟ್ಮೆಂಟ್ ಮಾಡ್ತಾಯಿದ್ದೀವಿ, ರಾಜ್ಯದ ಜನತೆಗೆ ನಾನು ವಿಶ್ವಾಸವನ್ನು ಕೊಡಬಲ್ಲೆ. ಈ 12,000 ಪ್ಲಸ್ 6,000 ಅನುದಾನಿತ ಹಾಗೂ ಸರ್ಕಾರದಿಂದ ಏನು ನಾವು ಆಗಲೇ ನಮಗೆ ಸ್ಯಾಂಕ್ಷನ್ ಆಗಿದೆ ಈ ಪೋಸ್ಟು, ಅವರೆಲ್ಲರೂ ಕೂಡ ಮುಂದಿನ ಅಕಾಡೆಮಿಕ್ ಇಯರ್ ಒಳಗೆ ಪಾಠ ಹೇಳ್ಕೊಡೋದಕ್ಕೆ, ಮಕ್ಕಳನ್ನ ವೆಲ್ಕಮ್ ಮಾಡೋದಕ್ಕೆ ಅವರೇ ಮುಂದೆ ಕಾಯ್ತಾ ಇರ್ತಾರೆ. ಅದ್ರ ಬಗ್ಗೆ ನೀವು ವರಿ ಮಾಡೋಕ್ಕೆ ಹೋಗ್ಬೇಡ್ರಿ. ಎರಡೂ ಸೇರಿಸಿದರೆ, ಅನುದಾನಿತ ಇದನ್ನೆಲ್ಲ ಸೇರಿಸಿ ಸುಮಾರು 32,000 ಟೀಚರ್ಸ್ನ ರಿಕ್ರೂಟ್ಮೆಂಟ್ ನಾವು ಮಾಡ್ದಂಗೆ ಆಯಿತು. ಹಿಂದಿನ ಸರ್ಕಾರದವ್ರು ಎಷ್ಟು ಮಾಡಿದರು? 3,500 ಮಾಡಿದ್ರು ಅಷ್ಟೇ. ಸಾರಿ, 4,500, 5,000 ಒಳಗೆ. ಅದಕ್ಕೆ ಯಾವತ್ತೂ ಕೂಡ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗತ್ತೆ. ಹೊರೆ ನಮ್ಮ ಮೇಲೆ ಜಾಸ್ತಿ ಇರೋದ್ರಿಂದ ಅದನ್ನು ಸಂಪೂರ್ಣವಾಗಿ ಇತ್ಯರ್ಥ ಮಾಡಿ ಮಕ್ಕಳ ಹಿತದೃಷ್ಟಿಯಿಂದ ಒಳ್ಳೆ ರೀತಿಯಲ್ಲಿ ಟೀಚರ್ಸ್ ಕೊಡ್ತಕ್ಕಂಥ ಅತಿಥಿ ಶಿಕ್ಷಕರನ್ನು ತೊಗೊಂಡ್ವಿ ನಾವು. ಒಳ್ಳೆ ಟೀಚರ್ಸೇ ಅವರು. ಸ್ಟಾರ್ಟಿಂಗಲ್ಲೇ ತೊಗೊಂಡ್ಬಿಟ್ವಿ. ಎಷ್ಟು ವರ್ಷದಿಂದ ಹೇಳ್ತಾ ಇದ್ದಾರೆ ಅದನ್ನು? ನೀವೇನಾದ್ರು ಹೋಗ್ತೀರಿ? ಅಲ್ಲ, ನಾನು ಹೋಗಿಲ್ಲ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನೀವು ಹೇಳಿದ ಮೇಲೆ ಅದು ಬರೀ ಹೇಳಿಕೆಗೆ ಬರೋದಾದರೆ ಅದು ಉಪಯೋಗ ಆಗಲ್ಲ, ಕಾರ್ಯರೂಪಕ್ಕೆ ಬರಬೇಕು. ಯಾಕೆಂದರೆ ಅಧಿಕಾರ ಅವ್ರಿಗೆ ಕೊಟ್ಟಿರೋದ್ರಿಂದ ಅಧಿಕಾರವನ್ನು ತಗೊಳ್ಬೇಕಾಗತ್ತೆ, ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಅದು ಮಾಡಿದರೆ ಒಳ್ಳೆಯದು. ನಾನು ಈ VSL ಪರವಾಗಿ ಮನವಿಯನ್ನು ಕೂಡ ಅವರಿಗೆ ಮಾಡ್ಬೋದು. ಡಿಸ್ಟ್ರಿಕ್ಟ್ ಉಸ್ತುವಾರಿ ಸಚಿವನಾಗಿ ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿನ ಅವ್ರು ಮಾತು ಕೊಟ್ಟಿದ್ದಾರೆ. ಅದನ್ನು ಉಳಿಸ್ಕೊಂಡು ಹೋಗಲಿ ಅಂಥೇಳಿ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಹಲವಾರು ವರ್ಷಗಳ ಬೇಡಿಕೆ ಇದೆ. ಅಲ್ಲ, ಅದೇ ನಾನು ಹೇಳ್ತಾ ಇರೋದು, ನಮ್ಮ ಹತ್ರ ಅಧಿಕಾರ ಇಲ್ಲವೇ? ಅದು ಬಂಗಾರಪ್ಪಾಜಿಯವರಿದ್ದಾಗ ಕೆಲವು ವಿಚಾರಗಳನ್ನು ಅವ್ರ ಪರವಾಗಿ ಮಾಡೋದೊಂದು ಬಿಟ್ಟರೆ ಮತ್ತು ಯಾರೂ ಕೂಡ ಮಾಡಿರಲಿಲ್ಲ. ಇವತ್ತು ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ಅವರು ಕೇಂದ್ರ ಸಚಿವರಿದ್ದಾರೆ, ಈ ಇಲಾಖೆನೇ ಇದೆ. ನಾನು ಕೂಡ ಇವರ ಎಲ್ಲರ ಪರವಾಗಿ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಕುಮಾರಸ್ವಾಮಿಯವರು ಇದಕ್ಕೆ ಒಂದು ಇತಿಶ್ರೀ ಹಾಡಿ ಅವರಿಗೆ ಒಳ್ಳೆ ರೀತಿಯಲ್ಲಿ ಭವಿಷ್ಯನ ಸೃಷ್ಟಿ ಮಾಡಿಕೊಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ಎಷ್ಟು ವರ್ಷದಿಂದ ಹೇಳ್ತಾ ಇದ್ದಾರೆ? ಬರಲ್ಲ, ಹಂಗಾದ್ರೆ ಸರಿ ಸರ್, ನಡ್ಕೊಂಡು ಹೋಗೋದಾ? ಬೇಡ,